ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 3 ಜೂನ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಒಂದು ಹೊಸ ದಾಖಲೆ ಅಂತಲೇ ಹೇಳ್ಬೋದು. ಸುಮಾರು 700 ಮೇಲ್ಪಟ್ಟು ಪಾಯಿಂಟ್ಸ್ ಅಷ್ಟು ನಿಫ್ಟಿ 50ನಲ್ಲಿ ಏರಿಕೆ ಆಗಿದೆ. ಇದು ಯಾಕೆ ಅಂತ ಹೇಳಿದ್ರೆ ಎಕ್ಸಿಟ್ ಪೋಲ್ ರಿಸಲ್ಟ್ ಬಂದರು. ಅಂದರೆ ಇವಾಗ ಏನು ಸರ್ಕಾರ ನಡೀತಿದೆ ಅದೇ ಸರ್ಕಾರ ಮುಂದುವರಿಯುತ್ತದೆ. ಅಂದರೆ 4ನೇ ಜೂನ್ ಏನು ಚುನಾವಣೆಯ ಒಂದು ಫಲಿತಾಂಶ ಬರುತ್ತೆ, ಒಂದು ರಿಸಲ್ಟ್ ಬರುತ್ತೆ ಎಲೆಕ್ಷನ್ ರಿಸಲ್ಟ್ನಲ್ಲಿ, ಈ ಒಂದು ಸರ್ಕಾರ ಹೀಗೆ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಂತರ ಚರ್ಚೆ ಮಾಡೋಣ ಬನ್ನಿ. ಏನಾಯಿತು ಅಂತ ನೋಡ್ಕೊಂಬರೋಣ. ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಒಂದು ರೆಕಾರ್ಡ್ ಅಂತಲೇ ಹೇಳ್ಬೋದು. 23,263.90ಗೆ ಇದು ಕ್ಲೋಸ್ ಆಗಿದೆ. ಅಂದರೆ ಸುಮಾರು 733.20ಗೆ ಏರಿದೆ. ಇದು ಒಂದು ಅತಿ ಏರಿಕೆ ಅಂತಲೇ ಹೇಳ್ಬೋದು. ಒಂದೇ ದಿವಸದಲ್ಲಿ ಇಷ್ಟು ಏರೋದು ಅಂತ ಹೇಳಿದ್ರೆ ಒಂದು ಶೇರ್ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ದಾಖಲೆ, ಒಂದು ರೆಕಾರ್ಡ್ ಅನ್ಬೋದು. 3.25% ಇವತ್ತು ಏರಿಕೆ ಆಗಿದೆ. ಹಾಗೆ BSE ಸೆನ್ಸೆಕ್ಸ್ ನೋಡೋದಾದ್ರೆ ಇದು ಅಷ್ಟೇ ಸುಮಾರು 3.39% ಅಷ್ಟು ಏರಿಕೆ ಆಗಿದೆ. ಕ್ಲೋಸ್ ಆಗಬೇಕಾದ್ರೆ ಸುಮಾರು 76,468.78ಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಸುಜ್ಲಾನ್ ಎನರ್ಜಿ, ಇದು ಸುಮಾರು ಒಂದು 5% ಅಷ್ಟು ಏರಿಕೆ ಆಗಿದೆ. ಇವತ್ತು ನೋಡ್ಬೋದು. ಇವತ್ತು ₹50 ರೀಚ್ ಆಗಿದೆ. ಇವತ್ತು ಸುಜ್ಲಾನ್ ಎನರ್ಜಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಿದರೆ ಇದರಲ್ಲಿ ನಿಮಗೆ ಒಂದು ಒಳ್ಳೆ ರಿಟರ್ನ್ಸ್ ಸಿಗ್ತಾ ಇತ್ತು. ಹಾಗೆ ರೈಲ್ ವಿಕಾಸ್ ನಿಗಮ್, ಇದ್ರ ಬಗ್ಗೆ ತುಂಬ ಮಾತಾಡ್ತಿದ್ವಿ. RVNL ಬಗ್ಗೆ, ಇದರಲ್ಲೂ ಅಷ್ಟೇ ಸುಮಾರು ಒಂದು 6% ಅಷ್ಟು ಏರಿಕೆ ಆಗಿದೆ. ಇವತ್ತು ಒಂದೇ ದಿವಸದಲ್ಲಿ ₹22.85 ಅಷ್ಟು ಏರಿಕೆ ಆಗಿದೆ. ಒಂದು ಇಂಟ್ರಾಡೇ ಏನಾರ ಕನ್ಸಿಡರ್ ಮಾಡಿದರೆ ಇದರಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ತೆಗಿಬೋದಿತ್ತು. ಹಾಗೆ ಟಾಟಾ ಸ್ಟೀಲ್ ನೋಡೋದಾದ್ರೆ 4.22%, ಅಂದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ₹7 ಅಷ್ಟು ಏರಿಕೆ ಆಗಿದೆ. ಹಾಗೆ ಇನ್ನೊಂದು ಟ್ರೆಂಡಿಂಗ್ ಶೇರ್ಸ್ ಅಂತ ಹೇಳಿದ್ರೆ ವೊಡಾಫೋನ್ ಐಡಿಯಾ, ಇದರಲ್ಲಿ ಸುಮಾರು 4.9% ಅಷ್ಟು ಏರಿಕೆ ಆಗಿದೆ. ಅಂದರೆ ಇವತ್ತು ₹16 ಇದು ರೀಚ್ ಆಗಿದೆ. ಹಾಗೆ IRFCನೂ ಅಷ್ಟೇ ಸುಮಾರು 6.27% ಅಷ್ಟು ಏರಿಕೆ ಆಗಿದೆ. ಅಂದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ₹11.15 ಅಷ್ಟು ಏರಿಕೆ ಆಗಿದೆ. ಹಾಗೆ ನಿಫ್ಟಿ 50 ನೋಡೋದಾದ್ರೆ ಯಾವೆಲ್ಲ ಶೇರಲ್ಲಿ ಏರಿಕೆ ಆಗಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಶೇರ್ಸ್ಗಳಲ್ಲೂ ಇವತ್ತು ಏರಿಕೆನೇ ಕಂಡಿದೆ ಅಂತಲೇ ಹೇಳ್ಬೋದು. ಮೇಜರಾಗಿ ನಾವು ನೋಡೋದಾದರೆ ಅಡಾನಿ ಪೋರ್ಟ್ಸ್ ನೋಡೋದಾದರೆ ಇವತ್ತು 10% ಏರಿಕೆ ಆಗಿದೆ. ಹಾಗೆ ನೋಡೋದಾದರೆ NTPC, ಇದರಲ್ಲೂ ಅಷ್ಟೇ ಸುಮಾರು 9.14% ಅಷ್ಟು ಏರಿಕೆ ಆಗಿದೆ. ಅಂದರೆ ಒಂದೇ ದಿವಸದಲ್ಲಿ ₹32.80 ಅಷ್ಟು ಏರಿಕೆ ಆಗಿದೆ. ಸ್ಟೇಟ್ ಬ್ಯಾಂಕ್ ನೋಡ್ಬೋದು ₹900 ಹೆಚ್ಚು ಕಡಿಮೆ ಇವತ್ತು ₹900 ದಾಟಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಒಂದು ಶೇರ್, ಅಂದರೆ ₹75.30 ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಹಾಗೆ ಪವರ್ ಗ್ರಿಡ್ ನೋಡೋದಾದರೆ ಇವತ್ತು ಒಂದೇ ದಿವಸದಲ್ಲಿ ಪ್ರತಿಯೊಂದು ಶೇರ್ಲಿ ₹27.65. ಹಾಗೆ ONGC ನೋಡಿದ್ರೆ ಸುಮಾರು ₹19.75 ಒಂದೇ ದಿವಸದಲ್ಲಿ. ಅಡಾನಿ ಎಂಟರ್ಪ್ರೈಸ್ ನೋಡಿದ್ರೆ ₹233.90 ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಹಾಗೆ ಇಂಡಸ್ಇಂಡ್ ಬ್ಯಾಂಕ್, ಕೋಲ್ ಇಂಡಿಯಾ, ಟಾಟಾ ಸ್ಟೀಲ್, JSW ಸ್ಟೀಲ್, ICICI ಬ್ಯಾಂಕ್, ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, L&T, ಭಾರತ್ ಪೆಟ್ರೋಲಿಯಂ, ಅಲ್ಟ್ರಾಟೆಕ್ ಸಿಮೆಂಟ್, ರಿಲಯನ್ಸ್ ಇಂಡಸ್ಟ್ರೀಸ್, ಹಾಗೆ ಆಕ್ಸಿಸ್ ಬ್ಯಾಂಕ್, ಮಹೀಂದ್ರ ಆ್ಯಂಡ್ ಮಹೀಂದ್ರ ಎಲ್ಲ ಶೇರ್ಸ್ಗಳಲ್ಲೂ ಸುಮಾರು ಒಂದು ಒಳ್ಳೆ ಏರಿಕೆ ಕಂಡಿದೆ ಅಂತಲೇ ಹೇಳ್ಬೋದು. ಅಡಾನಿ ಕಂಪನಿ, ಗ್ರೂಪ್ ಆಫ್ ಕಂಪನೀಸ್ಗೆ ಸುಮಾರು 1.4 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ ಬನ್ನಿ, ನೋಡೋಣ. ಇದು ಹೆಚ್ಚು ಕಡಿಮೆ ಮೇನಲ್ಲಿ ನೋಡೋದಾದರೆ ಶೇರ್ ಮಾರ್ಕೆಟ್ನಲ್ಲಿ ಒಂದು ತುಂಬಾ ಒಂದು ವಾಲಟಾಲಿಟಿ, ಅಂದರೆ ಏರಿಕೆ ಆಗೋದು ಇಳಿಕೆ ಆಗೋದು ತುಂಬ ಬೇಗ ಆಗ್ತಾಯಿತ್ತು. ವಿಕ್ಸ್ ಅಂತ ಏನು ಹೇಳ್ತೀವಿ ಅದ್ರದ್ದು ಅಷ್ಟೇ. ಈ ವಿಕ್ಸ್ ಬಗ್ಗೆನೂ ನಾವು ನೋಡೋದಾದರೆ ತುಂಬ ಏರುಪೇರು ಜಾಸ್ತಿ ಇತ್ತು. 13 ಮೇನಲ್ಲಿ ಅಮಿತ್ ಶಾನವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಶೇರ್ ಮಾರ್ಕೆಟ್ ಒಂದು ದಾಖಲೆನೇ ಬರೆಯುತ್ತೆ ಅಂತಲೇ ಹೇಳಿದರು. ಇವರೇನು ನಮ್ಮ ಗೃಹ ಸಚಿವರಾಗಿದ್ದರು. ಹಾಗೆ ಪ್ರಧಾನಮಂತ್ರಿಗಳು ಮೋದಿನೂ ಹೇಳಿದರು. ಹೆಚ್ಚು ಕಡಿಮೆ ಒಂದು 21 ಮೇ 2024 ಇವರು ಶೇರ್ ಮಾರ್ಕೆಟ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು. 26 ಮೇ 2014ಕ್ಕೆ ಇದು BJP ಗೌರ್ಮೆಂಟ್ ಬಂದಿದ್ದು ಮೊದಲನೇ ಬಾರಿಗೆ, 2014 ನಾನು ಹೇಳ್ತಾ ಇರೋದು. ಆವಾಗ ಹೆಚ್ಚು ಕಡಿಮೆ ಒಂದು BSE ಸೆನ್ಸೆಕ್ಸ್ ಒಂದು 25,000 ರೇಂಜಲ್ಲಿ ನಡೀತಾ ಇತ್ತು. ಇವಾಗ 75,000 ರೇಂಜಲ್ಲಿ ಬಂದಿದೆ ಅಂತ ಇವರು ಪ್ರಧಾನಮಂತ್ರಿ ಮೋದಿಯವರು ಹೇಳ್ತಾ ಇದ್ರು. ಇದು ಒಂದು ಒಳ್ಳೆ ರ್ಯಾಲಿ ಮಾಡುತ್ತೆ ಅಂತ. ಹಾಗೆ RBIನವರು 22ನೇ ತಾರೀಕು ಮೇನಲ್ಲಿ ನಾವು ನೋಡೋದಾದರೆ ಒಂದು 2 ಲಕ್ಷ ಕೋಟಿ ಒಂದು ಅಷ್ಟು ಡಿವಿಡೆಂಟ್, 2.11 ಲಕ್ಷ ಕೋಟಿಯಷ್ಟು ಡಿವಿಡೆಂಟು ಈ ಸರ್ಕಾರಕ್ಕೆ ಸಿಕ್ತು. ಎಲ್ಲ ಒಂದು ನೋಡ್ತಾ ಹೋದಂಗೆ ಇದು ಹೆಚ್ಚು ಕಡಿಮೆ ಇದು ಎಕ್ಸಿಟ್ ಪೋಲು ಬಂತು. ಹಾಗೆ ಒಂದು ಏನಾಯಿತು ಅಂತ ಹೇಳಿದ್ರೆ ಇದಕ್ಕೆ ಒಂದು ಪೂರಕವಾಯಿತು. ಇವತ್ತು ನಮ್ಮ ಶೇರ್ ಮಾರ್ಕೆಟ್ ಇವತ್ತು ಏನು ಏರಿಕೆ ಆಗಿದೆ, ಇದಕ್ಕೊಂದು ರೀಸನ್ಸ್ಗಳು ನಾವು ಹುಡ್ಕೊಂಡು ಹೋಗ್ತಾ ಇದ್ದರೆ ಇದಿಷ್ಟು ಒಂದು ರೀಸನ್ಸು. ಒಂದು ಗೃಹ ಸಚಿವರು ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಹಾಗೆ RBI ಬ್ಯಾಂಕ್ದು ಡಿವಿಡೆಂಟ್ ಬಂದಿರ್ಬೋದು, ಹಾಗೆ ಬಜೆಟಿಂಗ್ ಇರ್ಬೋದು, ಇವ್ರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಒಲವು ಇರ್ಬೋದು ಈ ಸರ್ಕಾರಕ್ಕೆ. ಹಾಗೆ ಈ ಸರ್ಕಾರ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಎಕ್ಸಿಟ್ ಪೋಲ್ ಬಂದಿರ್ಬೋದು. ಈ ಸರ್ಕಾರ ಹೀಗೆ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಇದ್ರ ಪಾಲಿಸಿಗಳು ಬಿಸ್ನೆಸ್ ಮಾಡೋದಕ್ಕಾಗಲಿ, PSUಗಳು ಶೇರ್ಸ್ಗಳಲ್ಲಿ ಏರಿಕೆ ಆಗೋದಾಗಲಿ ಅಂತ. ಹಾಗಾಗಿ ಇದು ಒಂದು ಸಪೋರ್ಟ್ ಸಿಕ್ತು ಶೇರ್ ಮಾರ್ಕೆಟಿಗೆ ಇವತ್ತಿಗೆ ಏರಿಕೆ ಏರಲ್ಲು ಅಂತ ಹೇಳ್ಬೋದು. ಹಾಗೆ ಯಾವುದ್ಯಾವುದು ಶೇರ್ನಲ್ಲಿ ತುಂಬ ಏರಿಕೆ ಆಗೋ ಚಾನ್ಸಸ್ ಇದೆ ಅಂತ ನಾವು ಮುಂದೆ ನೋಡೋದಾದರೆ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇರ್ಬೋದು, ಪಬ್ಲಿಕ್ ಬ್ಯಾಂಕ್ಸ್ಗಳು, ಪಬ್ಲಿಕ್ ಕಂಪ್ನೀಸ್, ಡಿಫೆನ್ಸ್, ಹಾಗೆ HAL, BHEL, ಭಾರತ್ ಎಲೆಕ್ಟ್ರಾನಿಕ್ಸ್, ಇಂಥ ಸುಮಾರು ಕಂಪ್ನಿಗಳಿದೆ. ಇದರಲ್ಲಿ ಒಂದು ಒಳ್ಳೆ ಶೇರಿನ ಖರೀದಿ ಆಯಿತು. ಇನ್ವೆಸ್ಟ್ಮೆಂಟ್ ಜಾಸ್ತಿ ಇಂಥ ಶೇರ್ಗಳಿಗೆ. ಯಾಕೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಮುಂದೆ ಹೋದರೆ ಈ ಶೇರ್ಗಳಲ್ಲಿ ಇನ್ನೂ ಏರಿಕೆ ಆಗೋ ಚಾನ್ಸಸ್ ಇದೆ, ಒಂದು ರ್ಯಾಲಿ ನಡೆಯುತ್ತೆ ಅನ್ನೋ ಒಂದು ಸಮೀಕ್ಷೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಹೊಸ ಗೌರ್ಮೆಂಟ್ ಬಂದಾಗ ಒಂದು 100 ದಿವಸದಲ್ಲಿ
ತುಂಬ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ತುಂಬಾ ಒಂದು ನೋಡ್ಬೋದು ನಾವು ಏನೇನೋ ಚೇಂಜಸ್ ನಡಿಬೋದು ಅಥವಾ ಒಂದು ಪಾಲಿಸಿಗಳು ಯಾವ ಥರ ಮಾಡ್ತಾರೆ ಶೇರ್ ಮಾರ್ಕೆಟಿಗೆ ಇದು ಹೆಂಗಾಗುತ್ತೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಯಾವ ಥರ ಇರುತ್ತೆ ಅಂದರೆ ಒಂದು 100 ಡೇಸ್ ಏನಿರುತ್ತೆ ಪ್ರೆಸೆಂಟ್ ಗೌರ್ಮೆಂಟ್ ನಾಳೆ ರಿಸಲ್ಟ್ ಬರುತ್ತೆ ಅದರಿಂದ 100 ದಿವಸ ನೋಡಬೇಕು ಏನಾಗುತ್ತೆ ಅಂತ. ಹಾಗೆ ಬಜೆಟಿಂಗು ಇದೆ, ಅದರಲ್ಲೂ ಅಷ್ಟೇ ನಮ್ಮ ಶೇರ್ ಮಾರ್ಕೆಟ್ ಅದರಿಂದನೂ ಇನ್ಫ್ಲೂಯೆನ್ಸ್ ಆಗುತ್ತೆ ಶೇರ್ ಮಾರ್ಕೆಟ್. ಹಾಗೆ ಓವರ್ ವ್ಯಾಲ್ಯೂಯೇಷನ್ಸ್ ಮಾಡೋ ಆಗಿದೆ ಮತ್ತು ಪ್ರಾಫಿಟ್ ಬುಕ್ಕಿಂಗು ಶುರು ಆಗ್ಬೋದು. ಓವರ್ ವ್ಯಾಲ್ಯೂಯೇಷನ್ ಆಗಿಬಿಟ್ಟಿದೆ, ನಮ್ಮ ಶೇರ್ ಮಾರ್ಕೆಟ್ ಬಬಲ್ ಆಗಿಬಿಟ್ಟಿದೆ ಅಂತ ಮತ್ತು ಇದೂ ಮಧ್ಯ ಬರುತ್ತೆ. ಇದಿಷ್ಟೇ ಅಲ್ಲ ಶೇರ್ ಮಾರ್ಕೆಟ್ ಅಂತ ಹೇಳಿದ ತಕ್ಷಣ ಇವತ್ತು ಏರ್ಬಿಟ್ಟಿದೆ ಅಂತಲ್ಲ, ಮಧ್ಯದಲ್ಲಿ ಇದು ಬರುತ್ತೆ. ಓವರ್ ವ್ಯಾಲ್ಯೂಯೇಷನ್ ಆಗಿಬಿಟ್ಟಿದೆ, ಸ್ಟಾಕ್ಸ್ಗಳು ಏನಿದೆ ಅದರಿಂದ ಪ್ರೀಮಿಯಮ್ನಲ್ಲಿ ಆಗ್ತಾ ಇದೆ. ಆಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಆಲ್ರೆಡಿ ಶೇರ್ಸ್ ತೊಗೊಂಡಿರೋರು ಏರಿಕೆ ಆಗಿಬಿಟ್ಟಿದೆ, ನಾವು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೋಗ್ಬಿಡೋಣ ಈ ಶೇರ್ ಮಾರ್ಕೆಟ್ ಸ್ವಲ್ಪ ದಿವಸ ಕೆಲವು ಶೇರಿಂದ ಹೊರಗಡೆ ಇರೋಣ ಅಂತ ಹೇಳ್ಬೋದು. ಈ ಥರದ್ದು ಒಂದು ಬರುತ್ತೆ ಮಧ್ಯದಲ್ಲಿ, ಆ ಥರನೂ ಇರುತ್ತೆ ಈಗ ಶೇರ್ ಮಾರ್ಕೆಟ್ನಲ್ಲಿ ಮುಂದೆ. ಹಾಗೆ ಇದರಲ್ಲಿ ಇನ್ವೆಸ್ಟರ್ಸ್ ಆಗಿ ನೋಡೋದಾದರೆ ಒಬ್ಬರು ರಿಟೇಲ್ ಇನ್ವೆಸ್ಟರ್ಸ್ ಆಗಿ ನೋಡೋದಾದರೆ ನಾವು ಒಂದು ಈಗ ಹೋಗಿ ಶೇರ್ ತೊಗೊತೀವಿ ಅಂತ ಹೇಳಿದ್ರೆ ತುಂಬ ರಿಸ್ಕ್ ತೊಗೊಳಕೋಗ್ಬಿಡಿ. ಯಾವುದೇ ಕಾರಣಕ್ಕೆ ಯಾವುದೇ ಪಾಯಿಂಟ್ ಆಫ್ ಟೈಮ್ನಲ್ಲೂ ರಿಸ್ಕ್ ತೊಗೊಳಕೋಗ್ಬಿಟ್ರೆ ಒಂದು ಕ್ಯಾಲ್ಕುಲೇಟೆಡ್ ಆಗಿ ಒಂದಿಷ್ಟು ಅಮೌಂಟ್ ಅಂತ ನೀವು ಸ್ಪೆಂಡ್ ಮಾಡ್ಬೋದು. ಇದು ಒಂದು ಒಳ್ಳೆ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ಸಲ್ಲಿ ಸ್ವಲ್ಪ ಇಂಡೆಕ್ಸ್ ಫಂಡ್ಸ್ನಲ್ಲಿ ಹಾಕಿದರೆ ಇಂಡೆಕ್ಸ್ ಹೆಂಗಿದ್ರು ನಾವು ಫಿನಾನ್ಷಿಯಲ್ ಇಯರ್ ನೋಡೋದಾದ್ರೆ 20% ಮೇಲೆ ಏರಿತ್ತು ಅಂತ ಹೇಳಿದ್ರೆ 2023-24 ಫಿನಾನ್ಷಿಯಲ್ ಇಯರ್ ನಾವು ನೋಡೋದಾದರೆ ಅದು 20% ಮೇಲೇ ಏರಿತ್ತು. ಅದೇ ಇಂಡೆಕ್ಸ್ ಫಂಡ್ಗಳು ಮ್ಯೂಚುವಲ್ ಇಂಡೆಕ್ಸ್ ಫಂಡ್ಸ್ ಇದರಲ್ಲಿ ಯಾರು ಹೂಡಿಕೆ ಮಾಡಿದಾರೋ ಅವರು ಒಂದು ಒಳ್ಳೆ ರೀಸನೇಬಲ್ ಸ್ವಲ್ಪ ರಿಸ್ಕ್ ತುಂಬಾ ಕಡಿಮೆನಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ನೋಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಶೇರ್ ಮಾರ್ಕೆಟಿಂಗ್ ಇರುತ್ತೆ, ಈ ಮ್ಯೂಚುವಲ್ ಫಂಡ್ಸ್ಗಳು ಕೆಲವು ಇಂಡೆಕ್ಸ್ ಫಂಡ್ಸ್ಗಳಂತ ಇರುತ್ತೆ. ಮ್ಯೂಚುವಲ್ ಫಂಡ್ಸ್ ಬಗ್ಗೆನೂ ನಾನು ಒಂದು ವಿಡಿಯೋ ಇದೆ, ನೋಡ್ಕೋಬೋದು ನೀವು. ಹಾಗೆ ಅಡಾನಿದು ನಾವು ನೋಡೋದಾದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 1.4 ಲಕ್ಷ ಕೋಟಿ ಇವತ್ತು ಈ ಕಂಪ್ನಿಗೆ ಸಿಕ್ಕಿದೆ. ಅಂದರೆ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗಿದೆ. ಇದು ಒಂದನ್ನೇ ರೆಕಾರ್ಡ್ ಅಂತಲೇ ಹೇಳ್ಬೋದು. ಅಡಾನಿ ಗ್ರೂಪ್ ಆಫ್ ಕಂಪ್ನೀಸ್ನಲ್ಲಿ ಆದಷ್ಟು ಶೇರ್ಸ್ಗಳ ಖರೀದಾರಿಗಳಾಗಿದೆ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಇನ್ವೆಸ್ಟರ್ಸ್ ಜಾಸ್ತಿ ಈ ಶೇರ್ಸ್ಗಳನ್ನ ಪಿಕ್ ಮಾಡಿದ್ದಾರೆ. ನೋಡೋಣ ಬನ್ನಿ ನಾಳೆ 4 ಜೂನ್ ಏನಾಗುತ್ತೆ ಅಂತ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.